ರಾಜ್ಯದ ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 3 ಸ್ಥಾನದಲ್ಲಿ ಜಯ ಸಾಧಿಸಿದ ಹಿನ್ನೆಲೆ ಸೋಮವಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಹಾಗೂ ನಗರ ಕಾಂಗ್ರೆಸ್ ಸಮಿತಿ ಗೆಲುವಿನ ಸಂಭ್ರಮಾಚರಣೆಯನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್ ಅಧ್ಯಕ್ಷತೆಯಲ್ಲಿ ನಗರದ ಪುಟ್ಟಪ್ಪ ವೃತ್ತದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ನಗರ ಸಮಿತಿ ಸದಸ್ಯ ಮಂಜುನಾಥ್, ಕೆಪಿಸಿಸಿ ಸದಸ್ಯರಾದ ಯಾಕೂಬ್, ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಜಯೇಂದ್ರ, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಎಸ್ಎಂ ಡಿಸಿಲ್ವಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ನಡೆದ ಚುನಾವಣೆಯಲ್ಲಿ ನಮ್ಮಲ್ಲಿ 3 ಉಪಚುನಾವಣೆ ಇದ್ದು, ಮೊದಲು 2 ಇದರಲ್ಲೇ 2 ಸೀಟು ಬಿಜೆಪಿ ಒಂದಿತ್ತು, JDS ಒಂದು, ಕಾಂಗ್ರೆಸ್ ಇತ್ತು. ಕುಮಾರಸ್ವಾಮಿ ಮತ್ತು ತುಕಾರಾಮ್ ಮತ್ತು ಅವರು ಬಸವರಾಜ ಬೊಮ್ಮಾಯಿ ಲೋಕಸಭೆ ಉಳಿದ್ರಿಂದ ಇವತ್ತು 3 ತೆರವಾದ ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಮೈತ್ರಿ ಪಕ್ಷದ ವಿರುದ್ಧ ಇವತ್ತು ಜಯಭೇರಿ ಬಾರಿಸಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲುವಿಗೆ ಸಾಗಿಸಿದ ಮತದಾರ ಬಾಂಧವರಿಗೆ ನಾವು ಸೋಮವಾರ ಬ್ಲಾಕ್ ಕಾಂಗ್ರೆಸ್ನಿಂದ ಧನ್ಯವಾದ ಹೇಳ್ತಾ ಇದ್ದೀವಿ ಮತ್ತು ಗೆದ್ದಂಥ ಅಭ್ಯರ್ಥಿಗಳಿಗೆ ನಾವು ಇವತ್ತು ಕಂಗ್ರ್ಯಾಚುಲೇಷನ್ ಮಾಡ್ತೇವೆ, ಅಭಿನಂದನೆ ಹೇಳ್ತಾ ಇದ್ದೀವಿ. ಮತ್ತು ಸಿದ್ದರಾಮಯ್ಯನವರು ಮತ್ತು ನಮ್ಮ ಸರ್ಕಾರ ಏನು ಜನಪರ ಇದೆ ಅದನ್ನೆಲ್ಲ ಇವತ್ತು ಜನ ಏನೇ ಅಪಪ್ರಚಾರ ಮಾಡಿದ್ರು, JDS ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲ ಅಪಪ್ರಚಾರ ನಡುವೆ ಇವತ್ತು ಲಾಸ್ಟ್ ಕೊನೆಯ ಘಟ್ಟದಲ್ಲಿ ಎಲೆಕ್ಷನ್ ನಡೆಯೋ ಟೈಮಲ್ಲಿ ಈ ವಕ್ಫ್ ಮತ್ತು ಇನ್ನು BPL ಕಾರ್ಡ್ ಇರ್ಬೋದು, ಎಲ್ಲ ಗ್ಯಾರಂಟಿ ಕಟ್ಟಡ ಮಾಡೋ ಮುಖಾಂತರ ಎಲ್ಲ ಸರಿ ಇದ್ದರೂ ಅದನ್ನು ಸರಿನೇ ಸುಳ್ಳು ಅನ್ನೋದ್ರ ಮುಖಾಂತರ BJP JDS ನಮ್ಮಲ್ಲಿ ಅಟ್ಯಾಕ್ ಮಾಡಿತು. ಆದರೆ ಕರ್ನಾಟಕ ಪ್ರಜ್ಞಾವಂತ ಮತದಾರರು ಇವತ್ತು ಆ ಕ್ಷೇತ್ರಗಳಲ್ಲಿ ಅತ್ಯಂತ ಅಧಿಕ ಮತಗಳನ್ನು ನಮ್ಮ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ದಾರೆ.